ನಾಯಕನಹಟ್ಟಿಯಲ್ಲಿ ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆಯ ವಜ್ರ ಮಹೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ನಡೆಯಿತು. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿರುವ ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆಯ ವಜ್ರ ಮಹೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ನಡೆದಿದ್ದು, ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡುತ್ತಾ, ತಂದೆ ತಾಯಿಯನ್ನ ಆರಾಧಿಸಬೇಕು, ಬೋಧಕರಿಗೆ ಗೌರವ ಕೊಡಬೇಕು, ಒಳ್ಳೆ ಶಿಕ್ಷಣ ಪಡೆಯಬೇಕು ಎಂದು ತಿಳಿಸಿದರು. ಸಂಸ್ಕಾರವಂತ ಯುವಕ ಯುವತಿಯರೇ ನಮ್ಮ ದೇಶದ ಆಸ್ತಿ ಎನ್ನುವಂತ ಮಾತನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಆರೋಗ್ಯವಂತ, ಜ್ಞಾನವಂತ, ಸಂಸ್ಕಾರವಂತ. ಮೊದಲು ಆರೋಗ್ಯ ಬಹಳ ಮುಖ್ಯ ಅಂತ ತುಂಬಾ ಜನ ವಿದ್ಯಾರ್ಥಿನಿಯರು ಬಂದು ಹೇಳುತ್ತಾರೆ, ನಾವೆಷ್ಟೆಲ್ಲ ಓದ್ತೇವೆ, ಎಷ್ಟೆಲ್ಲ ಪ್ರಯತ್ನ ಪಡ್ತೇವೆ, ಅದರ ನೆನಪು ಉಳಿತಾ ಇಲ್ಲ. ಯಾಕೆ ನೆನಪು ಉಳಿತಿಲ್ಲ? ಅದಕ್ಕೆ ಹೇಳ್ತಾ ಇದ್ದಾರೆ, ಅನ್ನಮಯಮ್ಮೆ ಸೌಮ್ಯ ಮನಃ. ನಾವು ತೆಗೆದುಕೊಳ್ಳುವಂತ ಆಹಾರ ಪದಾರ್ಥಗಳೇ ನಮ್ಮ ಮನಸ್ಸು ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಯಾರು ಸಾತ್ವಿಕ ಶುದ್ಧವಾದ ಆಹಾರ ಪಾನೀಯಗಳನ್ನು ಸೇವನೆ ಮಾಡ್ತಾರೆ, ಮನಸ್ಸು ಪರಿಶುದ್ಧವಾಗತ್ತೆ, ಜೊತೆಗೆ ಜ್ಞಾನ ವೃದ್ಧಿಯಾಗತ್ತೆ. ಆ ನಿಟ್ಟಿನಲ್ಲಿ ನಾವು ತೆಗೆದುಕೊಳ್ಳುವಂತ ಆಹಾರ ಪದಾರ್ಥಗಳೇ ನಮ್ಮ ನಿಜವಾದ ಜ್ಞಾನ ಸಂಪತ್ತಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದರ ಜೊತೆಯಲ್ಲಿ ಹೇಳ್ತಾ ಇದ್ದಾರೆ, ಸಂಸ್ಕಾರ ಬಹಳ ಮುಖ್ಯ ಅಂತೇಳಿ. ವಿದ್ಯೆ ಇದೆ, ಅದರ ಸಂಸ್ಕಾರ ಇಲ್ಲ, ಅದು ಜೀವನ ವ್ಯರ್ಥವಾಗಿ ಹೋಗುತ್ತೆ. ವಿದ್ಯಾ ವಿವಾದಾಯ, ಜ್ಞಾನಂ ಮದಾಯ, ಶಕ್ತಿಂ ಪರೇಶಾಂ ಪರಪೀಡನಾಯ, ಕಲಶ ಸಾಧು ವಿಪರೀತಮೇ ತತ್, ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಅವ್ರು ಹೇಳ್ತಾ ಇದ್ದಾರೆ, ಒಬ್ಬ ವಿದ್ಯಾವಂತ ಮನುಷ್ಯನಿದ್ದಾನೆ, ಅವನಲ್ಲಿ ಸಂಸ್ಕಾರ ಇಲ್ಲ, ಅದು ಏನಕ್ಕೆ ಬಳಕೆ ಮಾಡ್ತಾನೆ? ವಿವಾದಕ್ಕಾಗಿ. ವಿದ್ಯಾ ವಿವಾದಾಯ, ವಿವಾದ ಮಾಡುವಂಥದ್ದು, ಗೊಂದಲಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು. ಹೌದಂದ್ರೆ ಅಲ್ಲ ಮಾಡೋದು, ಅಲ್ಲಂದಿದ್ದು ಹೌದು ಮಾಡೋದು. ಒಂದು ಸಾರಿ ನಿಜಗುಣ ಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಒಬ್ಬ ವಿದ್ವಾಂಸ ಬರ್ತಾ ಇದ್ದಾನೆ, ಪಂಡಿತ ಮನುಷ್ಯ ಬರ್ತಾ ಇದ್ದಾನೆ. ಅವನು ಬಂದು ಹೇಳುತ್ತಾನೆ, ನಾನು ಆಗಮ ಉಪನಿಷತ್ತುಗಳನ್ನ, ಚತುರ್ವೇದಗಳನ್ನು ಅಧ್ಯಯನ ಮಾಡಿದ್ದೇನೆ, ಎಲ್ಲ ಗ್ರಂಥಗಳನ್ನು ಓದಿದ್ದೇನೆ. ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಅದನ್ನ ಹೌದು ಅಂದಿದ್ದು ಅಲ್ಲ ಮಾಡ್ತಾನೆ, ಅಲ್ಲ ಅಂದಿದ್ದು ಹೌದು ಮಾಡ್ತೇನೆ ಅಂತ ಅವ ಹೇಳಿದ. ನಾನು ಕೂಡ ಈ ಸಂದರ್ಭದಲ್ಲಿ ಪಟೇಲ್, ಜಿಎಂ ತಿಪ್ಪೇಸ್ವಾಮಿ, ಡಾಕ್ಟರ್ ಎಚ್ಎಂ ವಿಜಯಕುಮಾರ್, ಎಚ್ಎಂ ರುದ್ರಯ್ಯ, ಎಸಿಪಿ ಸೈಯದ್ ಖಾದರ್, ನಾಯಕನಹಟ್ಟಿ ಪಿಎಸ್ಐ ದೇವರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.